ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಜಿಯೋಗ್ರಫಿ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸ್ ಯಾಕಪ್ಪ ಅಂತಂದಾಗ ಜಿಯೋಗ್ರಫಿ ಮೇಲೆ 15ರಿಂದ 20 ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ. ಹಾಗಾಗಿ ನೋಡಿ, ಒಂದನೇ ಕ್ವಶನ್ ನೋಡ್ತಾ ಹೋದ್ರೆ, ಚಾಂಪಿಯನ್ ಬುಡಕಟ್ಟು ಜನಾಂಗ. ಈ ಚಾಂಪಿಯನ್ ಬುಡಕಟ್ಟು ಜನಾಂಗ ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ನೀಲಗಿರಿ, ಆಪ್ಷನ್ ಬಿ ನಿಕೋಬಾರ ದ್ವೀಪಗಳು, ಆಪ್ಷನ್ ಸಿ ಸ್ಮಿತಿ ಕಣಿವೆ, ಆಪ್ಷನ್ ಡಿ ಲಕ್ಷದ್ವೀಪಗಳು ಅಂತೇಳಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಬೇಕು. ಇಲ್ಲಿ ಚಾಂಪಿಯನ್ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾರೆ ಅಂತ ನೋಡ್ತಾ ಹೋದ್ರೆ, ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರ್ತಾರೆ. ಯಾರು? ಚಾಂಪಿಯನ್ ಬುಡಕಟ್ಟು ಜನಾಂಗ. ಇಂಪಾರ್ಟೆಂಟ್ ತಮಗೆ ಗೊತ್ತಿರ್ಬೇಕಾದಂತ ಇಂಪಾರ್ಟೆಂಟ್ ಆದ ಒಂದು ವಿಷಯ ಇದು. ಯಾಕಂದ್ರೆ ಬುಡಕಟ್ಟು ಜನಾಂಗಗಳ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನ. PC ಇಂದ UPSC ವರೆಗೂ ಇದರ ಮೇಲೆ ಕ್ವಶನ್ ಕೇಳ್ತಾ ಬಂದಿದ್ದಾನ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಜರವಾ, ಚಾಂಪಿಯನ್, ಹೊಂಗೆ ಹಲವಾರು ಬುಡಕಟ್ಟು ಜನಾಂಗ ಕಾಣಬರ್ತವೆ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಪೂರ್ವ ಘಟ್ಟಗಳು ಹಾಗೂ ಪಶ್ಚಿಮ ಘಟ್ಟಗಳು ಸಂಧಿಸುವ ಪ್ರದೇಶದಲ್ಲಿರುವ ಘಟ್ಟಗಳು ಅಂತೇಳಿ ಕ್ವಶನ್ ಐತಿ. ಆಲ್ರೆಡಿ ಇದು ಏನಪ್ಪಾ ಅಂತಂದಾಗ UPSCಗೆ ಕೇಳಿದಂತಹ ಕ್ವಶನ್ ಇದು. ಆಪ್ಷನ್ ಎ ಅಣ್ಣಾಮಲೈ, ಆಪ್ಷನ್ ಬಿ ನೀಲಗಿರಿ, ಆಪ್ಷನ್ ಸಿ ಕಾರ್ಡಮಮ್ಮ, ಆಪ್ಷನ್ ಡಿ ಲಕ್ಷ ದ್ವೀಪಗಳು ಅಂತೇಳಿ. ಇಂಪಾರ್ಟೆಂಟ್ ಇಲ್ಲಿ ಯಾವ ಘಟ್ಟಗಳಲ್ಲಿ ಇವು ಸಂಧಿಸ್ತಾವ ಅಂತ ನೋಡ್ತಾ ಹೋದ್ರೆ, ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ, ನೀಲಗಿರಿ ಘಟ್ಟದಲ್ಲಿ. ಈ ನೀಲಗಿರಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ನೋಡ್ತಾ ಹೋದ್ರೆ, ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ, ದೊಡ್ಡ ಬೆಟ್ಟ ಅಂತೇಳಿ. ನೀಲಗಿರಿ ಶಿಖರಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಕಾರ್ಡಮಮ್ಮ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತೇಳಿ ಕ್ವಶನ್ ಕೇಳೋಣ. ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಲಕ್ಷದ್ವೀಪದ ರಾಜಧಾನಿ ಯಾವ್ದನ್ನ? ಕವರತ್ತಿ. ಅತ್ಯಂತ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವ್ದನ್ನ? ಲಕ್ಷದ್ವೀಪ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವ್ದಂತ ನೋಡ್ತಾ ಹೋದ್ರೆ ಲಕ್ಷದ್ವೀಪ ಅಂತೇಳಿ ತಮಗೆ ಗೊತ್ತಿರಲಿ. ಹವಳದಿಂದ ನಿರ್ಮಾಣವಾದಂತ ದ್ವೀಪಗಳು. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನ ಬೇರ್ಪಡಿಸುವಂತ ಒಂದು ಅಕ್ಷಾಂಶ ಯಾವುದು ಅಂತ ನೋಡ್ತಾ ಹೋದ್ರೆ 8 ಡಿಗ್ರಿ ಉತ್ತರ ಅಕ್ಷಾಂಶ ಅಂತೇಳಿ ತಮಗೆ ಗೊತ್ತಿರಲಿ. 8 ಡಿಗ್ರಿ ಉತ್ತರ ಅಕ್ಷಾಂಶ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಹಿಮಾಲಯದ ಒಂದು ಸಸ್ಯವರ್ಗ ಅಲ್ಲ ಅಂತೇಳಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಹಿಮಾಲಯದ ಒಂದು ಸಸ್ಯವರ್ಗ ಅಲ್ಲ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಜೋನಿಫಾರ್, ಆಪ್ಷನ್ ಬಿ ಸಿಲ್ವರ್ ಫರ್, ಆಪ್ಷನ್ ಸಿ ಸ್ಟ್ರೋಸ್, ಆಪ್ಷನ್ ಡಿ ಮಹಾಗೊನಿ ಅಂತ ಅಥವಾ ಮಹಾಗನಿ ಅಂತ ಬರ್ತೈತಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಬೇಕು. ಇದು ಮಹಾಗನಿಯಲ್ಲಿ ಕಂಡು ಬರ್ತದೆ ಅಂದಾಗ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತೈತಿ, ಹಿಮಾಲಯದಲ್ಲ. ಇಂಪಾರ್ಟೆಂಟ್ ಗೊತ್ತಿರಲಿ, ದಕ್ಷಿಣ ಭಾರತದಲ್ಲಿ ಮಹಾಗನಿ ಕಂಡು ಬರುತ್ತೆ. ಉಳಿದಿದ್ದೆಲ್ಲ ಮೂರು ಏನಪ್ಪಾ ಅಂತಂದ್ರೆ ಜೋನಿಫಾರ್, ಸಿಲ್ವರ್ ಫರ್, ಸ್ಟ್ರೋಸ್ ಅನ್ನೋ ಮರಗಳು ಹಿಮಾಲಯದಲ್ಲಿ ಕಂಡು ಬರುವಂತ ಮರಗಳು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಬೃಹತ್ ವಿಕ್ಟೋರಿಯಾ ಮರುಭೂಮಿ ಯಾವ ದೇಶದಲ್ಲಿದೆ ಅಂತೇಳಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದಾನ ಮುಂದಾದ್ರೂ ಕೇಳ್ತಾನ. ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಸೌತ್ ಆಫ್ರಿಕಾ ಅಂತೇಳಿ ಕೊಟ್ಟಾನ. ಇಲ್ಲಿ ಆನ್ಸರ್ ಯಾವ್ದಾಗತ್ತೆ ನೋಡ್ತಾ ಹೋದ್ರೆ ಆಸ್ಟ್ರೇಲಿಯಾ. ಬೃಹತ್ ವಿಕ್ಟೋರಿಯಾ ಮರುಭೂಮಿ ಕಂಡು ಬರುವುದು ಯಾವ ದೇಶದಲ್ಲಿ ಅಂತ ನೋಡ್ತಾ ಹೋದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಸೌತ್ ಆಫ್ರಿಕಾದಲ್ಲಿ ಯಾವ ಮರುಭೂಮಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದ್ರೆ ಕಲ್ಹರಿ ಮರುಭೂಮಿ ಅಂತೇಳಿ ತಮಗೆ ಗೊತ್ತಿರಲಿ, ಕಲ್ಹರಿ ಮರುಭೂಮಿ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್. ಅಣೆಕಟ್ಟೆಗಳ ಮೇಲೆ, ವಿದ್ಯುತ್ ಸ್ಥಾವರಗಳ ಮೇಲೆ ಕ್ವಶನ್ ಗಳನ್ನ ಕೇಳ್ತಾ ಬರ್ತಾನ. ದಲ್ ಹಸ್ತಿ ವಿದ್ಯುತ್ ಸ್ಥಾವರ, ಅದೊಂದು ಜಲ ವಿದ್ಯುತ್ ಸ್ಥಾವರ. ಅದು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಬಿಹಾಸ್, ಆಪ್ಷನ್ ಬಿ ರಾವಿ, ಆಪ್ಷನ್ ಸಿ ಸಟ್ಲೇಜ್, ಆಪ್ಷನ್ ಡಿ ಚೇನಾಬ್ ಅಂತೇಳಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ದಲ್ ಹಸ್ತಿ ಸ್ಥಾವರವು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ನೋಡ್ತಾ ಹೋದ್ರೆ ಚೇನಾಬ್ ನದಿಗೆ, ಜಮ್ಮು ಕಾಶ್ಮೀರದಲ್ಲಿ ಚೇನಾಬ್ ನದಿಗೆ ನಿರ್ಮಿಸಲಾಗಿದೆ. ನೆಕ್ಸ್ಟ್,
ಭಾರತದ ಹೊರಗಡೆ ಹುಟ್ಟಿ ಭಾರತದಲ್ಲಿ ಹರಿಯುವ ಸಿಂಧು ನದಿಯ ಏಕೈಕ ಉಪನದಿ ಯಾವುದು ಅಂತೇಳಿ ಕ್ವಶನ್ ಕೇಳ್ತಾನ. ಸಟ್ಲೇಜ್ ಅಂತೇಳಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ ಸಟ್ಲೇಜ್ ನದಿ. ಈ ಸಟ್ಲೇಜ್ ನದಿ ಭಾರತವನ್ನ ಪ್ರವೇಶ ಮಾಡುವುದು ಯಾವ ಕಣಿವೆ ಮೂಲಕ ಅಂತ ಕ್ವಶನ್ ಕೇಳೋಣ. ಇಂಪಾರ್ಟೆಂಟ್, ತಮ್ಗೆ ಗೊತ್ತಿರಲಿ ಸಿಪ್ಕಿಲಾ ಕಣಿವೆ ಮೂಲಕ. ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತತಿ. ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ರಾವಿ ನದಿ ಅಂತ ನೋಡ್ತಾ ಬಂದ್ರೆ, ರಾವಿ ನದಿಯ ತೀರದಲ್ಲಿ ಕಂಡು ಬರುವ ನಗರಗಳು ಯಾವುವು ಅಂತ ನೋಡ್ತಾ ಹೋದ್ರೆ ಇಂಪಾರ್ಟೆಂಟ್. ಒಂದು ಹರಪ್ಪ, ಇನ್ನೊಂದು ಲಾಹೋರ್ ಅಂತೇಳಿ. ಹರಪ್ಪ ಮತ್ತು ಲಾಹೋರ್ ಯಾವ ನದಿಯ ತೀರದಲ್ಲಿ ಕಂಡು ಬರ್ತದ? ರಾವಿ ನದಿಯ ತೀರದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಬಿಯಾಸ್ ನದಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ಅಂತ್ಯಗೊಳ್ಳುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದು ಅಂತ ಕೇಳಿದಾಗ ನಾವು ಆನ್ಸರ್ ಮಾಡ್ಬೇಕು ಯಾವ್ದನ್ನ, ಬಿಯಾಸ್ ನದಿ ಅಂತೇಳಿ. ಇಂಪಾರ್ಟೆಂಟ್. ನೆಕ್ಸ್ಟ್ 6ನೇ ಕ್ವಶನ್. ಆಣೆಕಟ್ಟುಗಳು ಕೊಟ್ಟಾನ, ಒಂದ್ ಕಡೆ ನದಿಗಳನ್ನ ಕೊಟ್ಟಿದ್ದಾನ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಗೋವಿಂದ ಸಾಗರ, ಕೊಲ್ಲೇರು ಸರೋವರ, ಯುಕೈಸ್ ಜಲಸಾಗರ, ಉಲ್ಲಾರ್ ಸರೋವರ ಅಂತೇಳಿ ಒಂದ್ ಕಡೆ ನದಿಗಳನ್ನ ಕೊಟ್ಟಿದ್ದಾನ. ಗೋವಿಂದ ಸಾಗರ ಜಲಾಶಯ ಇರುವುದು ಯಾವ ನದಿಗೆ ಅಂತಂದಾಗ ಸಟ್ಲೇಜ್ ನದಿಗೆ. ಕೊಲ್ಲೇರು ಸರೋವರ ಇರೋದು ಯಾವ ನದಿಗಳ ಮಧ್ಯೆ? ಒಂದು ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ. ಕ್ವಶನ್ ಕೇಳೋಣ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುವ ಸರೋವರ ಯಾವ್ದಂದ್ರೆ ಕೊಲ್ಲೇರು ಸರೋವರ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಯುಕೈ ಜಲಸಾಗರ, ಉಕ್ಕೈ ಅಂತೇಳಿ, ಅಥವಾ ಉಕಾಯಿ ಜಲಸಾಗರ ತಾಪಿ ನದಿಗೆ. ಉಲ್ಲಾರ ಸರೋವರ ಕಂಡು ಬರೋದು ಯಾವ ನದಿ ತೀರ? ಜಿಲಂ ನದಿ. ಇಂಪಾರ್ಟೆಂಟ್. ಇವುಗಳನ್ನ ರಿಪೀಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗಿದಾನ, ತಮಗೆ ಗೊತ್ತಿರ್ಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ 7ನೇ ಕ್ವಶನ್. ಲೂನಿ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ? ಅದು ಕಂಬಾತ್ ಕಾರಿ ಹರಿಯುತ್ತದೆ. ಇದು ಕಂಬಾತ್ ಕಾರಿಗೆ ಹರಿಯುವುದಿಲ್ಲ, ರಾಂಗ್ ಆಗುತ್ತಾ. ನೆಕ್ಸ್ಟ್ ಅದು ಕಚ್ ಕಾರಿಗೆ ಹರಿಯುತ್ತದೆ. ಕಚ್ ಕಾರಿಗೆ ಹರಿಯುತ್ತದೆ. ಅದು ಪಾಕಿಸ್ತಾನದೊಳಗೆ ಹರಿದು ಸಿಂಧೂ ನದಿಯ ಉಪನದಿಯೊಂದಿಗೆ ಸೇರುತ್ತದೆ. ತಪ್ಪದು. ಅದು ರನ್ ಆಫ್ ಕಚ್ ಜೌಗು ಭೂಮಿಯಲ್ಲಿ ಲುಪ್ತವಾಗುತ್ತದೆ ಅಂತೇಳಿ ಕೊಟ್ಟನ. ಇಂಪಾರ್ಟೆಂಟ್. ಇಲ್ಲಿ ತಮಗೆ ಗೊತ್ತಿರಲಿ ಆನ್ಸರ್ ಯಾವ್ದಾಗುತ್ತೆ ಅಂದಾಗ ಇಲ್ಲಿ ಕಚ್ ಕಾರಿಯಲ್ಲ. ಇಂಪಾರ್ಟೆಂಟ್. ಅಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂದಾಗ ಆಪ್ಷನ್ ಡಿ. ಅದು ರನ್ ಆಫ್ ಕಚ್ನ ಜೌಗು ಭೂಮಿಯಲ್ಲಿ ಲುಪ್ತವಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಅದು ಲೂನಿ ನದಿ. ಇಂಪಾರ್ಟೆಂಟ್. ಇದೊಂದು ರಾಜಸ್ಥಾನದಲ್ಲಿ ಹರಿಯುವ ಒಂದು ಪ್ರಮುಖ ನದಿ ಅಂತೇಳಿ ಹೇಳ್ಬಹುದು. ಅದೊಂದು ಏನಪ್ಪಾ ಅಂತಂದ್ರೆ ಲುಪ್ತವಾಗಿ, ಡೈರೆಕ್ಟ್ ಆಗಿ ಸಮುದ್ರವನ್ನ ಸೇರುವುದಲ್ಲ, ಲುಪ್ತವಾಗಿ ಸಮುದ್ರವನ್ನ ಸೇರ್ತ ಅಂತೇಳಿ ತಮಗೆ ಗೊತ್ತಿರಲಿ. ಇದೇ ರೀತಿ ಕ್ಲಾಸ್ಗಳನ್ನ ನಾವು ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಯಾವ ಇಂಪಾರ್ಟೆಂಟ್ ಆಗಿರ್ತಾವೆ ಎಕ್ಸಾಮ್ಗೆ ಅವೇ ಕ್ವಶನ್ಗಳನ್ನ ತೆಗೆದುಕೊಂಡು ಬಂದು 360 ಡಿಗ್ರಿಯಲ್ಲಿ ನಾವೇನಪ್ಪಾ ಅಂತಂದಾಗ ಕ್ಲಾಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ಇಷ್ಟ ಆಗಿರ್ತತಿ. ಇಲ್ಲಿವರೆಗೆ ನನ್ನ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಏನಪ್ಪಾ ಅಂತಂದಾಗ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್.